ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 2026ರಲ್ಲಿ ನಡೆಸುವ ವಿವಿಧ ಪರೀಕ್ಷೆಗಳ ಪರೀಕ್ಷಾ ದಿನಾಂಕವನ್ನ ಪ್ರಕಟಿಸಿದೆ. ಇಲ್ಲೇ ಬೇರೆ ಬೇರೆ ಎಕ್ಸಾಮ್ಸ್ ಅದಾವು. ಈ ಎಕ್ಸಾಮ್ಸ್ ನಿಮ್ಮ ಸ್ನೇಹಿತರಿಗೆ, ಅಣ್ಣ ತಮ್ಮ, ಅಕ್ಕ ತಂಗಿ, ಈ ತರ ಯಾರಾದ್ರಿಗೂ ಯೂಸ್ ಆಗೋ ತರ ಇತ್ತಂದ್ರ ಅವ್ರಿಗೆ ಮೊದ್ಲೇ ತಿಳಿಸ್ಬಿಡಿ. ಮತ್ತೆ ಕೆಸೆಟ್ ಎಕ್ಸಾಮ್ ಇಂದ ಐತಿ, ಕೆಸೆಟ್, MBA, ಬೇರೆ ಬೇರೆ ಎಲ್ಲಾನು ಇದೆ. ನೋಡೋಣ ಯಾವ್ಯಾವ್ದು ಏನೇನ್ ಯಾವಾಗ ನಡೆಸ್ತಾರ ಅಂತ. ಮತ್ತ ನಮ್ ಕೋರ್ಸ್ ಬಗ್ಗೆನೂ ಹೇಳ್ತೀನಿ ನಾನು ಇದ್ರಾಗ. ನೋಡ್ರಿ, CET 23rd 24 ಏಪ್ರಿಲ್ ಆನ್ಲೈನ್ ಅಪ್ಲಿಕೇಶನ್ ಜನವರಿ 17ಗೆ ಸ್ಟಾರ್ಟ್ ಆಗುತ್ತಾ ಅಂತ ಹೇಳ್ಯಾರ. ದಿನಾಂಕ 23/4/2026 ಗುರುವಾರ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಫಿಸಿಕ್ಸ್, ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತ. ಇದು ಗೊತ್ತು, ನಿಮ್ಮ ಸೆಕೆಂಡ್ PUC ಅವರು CET ಎಕ್ಸಾಮ್ ಬರೀತಾರಲ್ಲ ಅದು. ನೆಕ್ಸ್ಟ್ 24ಕ್ಕ ಬೆಳಿಗ್ಗೆ ಗಣಿತಶಾಸ್ತ್ರ, ಮಧ್ಯಾಹ್ನ ಜೀವಶಾಸ್ತ್ರ. ಶುಕ್ರವಾರ ಇರುತ್ತದೆ. ಹೊರನಾಡು ಹಾಗೂ ಗಡಿನಾಡು ಕನ್ನಡ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಬೆಂಗಳೂರು, ಬೆಳಗಾವಿ, ವಿಜಯಪುರ ಮತ್ತು ಮಂಗಳೂರು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೆಸ್ತೈತಿ ಅಂತ ಹೇಳ್ಯಾರ. ಅದು ಯಾವಾಗಿರುತ್ತೆ? 22/4/2026 ಬುಧವಾರ 10:30ರಿಂದ 11:30. ನೋಡ್ರಿ, 5ನೇ ತರಗತಿ ಮಟ್ಟದ ಪರೀಕ್ಷೆ ಇರುತ್ತೆ ಅವ್ರಿಗೆ, 50 ಮಾರ್ಕ್ಸಿಂದ. ಇದು PUC ಅವ್ರಿಗೆ ಆಯ್ತು. ಇನ್ ಅದರ್ ಎಕ್ಸಾಮ್ಸ್ ಡೇಟ್ ಅನ್ನ ನೋಡ್ರಿ. ಮಾರ್ಚ್ 1 KRIES ಕರ್ನಾಟಕ ರೆಸಿಡೆನ್ಸಿಯಲ್ ಸ್ಕೂಲ್ ಬಗ್ಗೆ ಅಂತ. ಇದು ರಾಣಿ ಚೆನ್ನಮ್ಮ, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ ಇನ್ನು ಮುಂತಾದ ರೆಸಿಡೆನ್ಸಿಯಲ್ ಸ್ಕೂಲ್ ಅದಾವಲ್ಲ, ಅದಕ್ಕ ಎಂಟ್ರನ್ಸ್ ಎಕ್ಸಾಮು ಅಂದ್ರೆ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ರೆಸಿಡೆನ್ಸಿಯಲ್ ಸ್ಕೂಲು ಮಾರ್ಚ್ 1ನೇ ತಾರೀಕಿಗೆ ನಡೆಯುತ್ತ. PGCET ಪೋಸ್ಟ್ ಗ್ರಾಜುಯೇಷನ್ CET ಅಂತ. ಯಾದಕ್ಕ MBA, ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತೆ MCA ಅವ್ರಿಗೆ ಯಾವಾಗಿರುತ್ತಿದ್ದು? ಮೇ 14ನೇ ತಾರೀಕಿಗೆ ಎಕ್ಸಾಮ್ ಐತಿ ಅಂತ ಹೇಳ್ಯಾರ. ನೋಟಿಫಿಕೇಶನ್ ಬಿಡ್ತಾರ. ರೀಸೆಂಟ್ ಆಗಿ ಈಗ PUC ಅಂತ ಹೇಳ್ಯಾರ. PUC ಆನ್ಲೈನ್ ಅಪ್ಲಿಕೇಶನ್ 17 ಸ್ಟಾರ್ಟ್ ಅಂತ ಬಿಟ್ಟಿದ್ರಲ್ಲ, ಆ ತರ ಬಿಡ್ತಾರ. ನೋಡ್ಕೊಂತ ಇರ್ರಿ ಸ್ವಲ್ಪ ವೆಬ್ಸೈಟ್. ನೆಕ್ಸ್ಟ್ ಮೇ 23 PGCET ಯಾವುದಕ್ಕ? ಮಾಸ್ಟರ್ ಆಫ್ ಇಂಜಿನಿಯರಿಂಗ್, ಮಾಸ್ಟರ್ ಆಫ್ ಟೆಕ್ನಾಲಜಿಗೆ 23ನೇ ತಾರೀಕಿಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ಯಾರ. ಮೇ 23ಕ್ಕ ಇನ್ನೊಂದಿದೆ, DCET ಲ್ಯಾಟ್ರಲ್ ಎಂಟ್ರಿ ಟು ಎಂಜಿನಿಯರಿಂಗ್ ಕೋರ್ಸಸ್ಗೆ CET ಇರುತ್ತದ. ನೆಕ್ಸ್ಟ್ ಜುಲೈ 18ನೇ ತಾರೀಕಿಗೆ MSc ನರ್ಸಿಂಗ್, MPT, MSc AHS ಇದಕ್ಕ ಜುಲೈ 18ನೇ ತಾರೀಕಿಗೆ ಎಕ್ಸಾಮ್ ಇರುತ್ತ. ನೆಕ್ಸ್ಟ್ ನೋಡ್ರಿ, ಬಹಳಷ್ಟು ಜನ ಕೆಸೆಟ್ ಎಕ್ಸಾಮ್ ಯಾವಾಗ ನಡೆಯುತ್ತಾ 2026 ಕೆಸೆಟ್ ಎಕ್ಸಾಮ್ ಯಾವಾಗ ನಡೆಯುತ್ತಾ ಅಂತ ಹೇಳಿ ಕೇಳಿದ್ರಿ. ಅಕ್ಟೋಬರ್ 11ನೇ ತಾರೀಕಿಗೆ ಕೆಸೆಟ್ ಎಕ್ಸಾಮ್ ನಡೆಯುತ್ತ. ಅಕ್ಟೋಬರ್ 11ಕ್ಕ ನಮ್ ಟೆಲಿಗ್ರಾಮ್ ಗ್ರೂಪ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಐತಿ. ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಆ ಕೆಸೆಟ್ ಮ್ಯಾಥಮೆಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಕೆಸೆಟ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ಕೋರ್ಸ್ ಅನ್ನ ರೆಡಿ ಮಾಡಿದೀವಿ.
ಆ ಕೋರ್ಸ್ ಅನ್ನ ಯಾವ ತರ ಜಾಯ್ನ್ ಆಗ್ಬೇಕು, ಫೀಸ್ ಎಷ್ಟು ಇರುತ್ತೆ ಏನು ಅನ್ನೋದನ್ನ ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಒಂದು ವಿಡಿಯೋ ಮಾಡಿ ಹಾಕೋದಾದ್ರೂ ಹಾಕ್ತೀನಿ ಅಂತ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಅಕ್ಟೋಬರ್ 11ಕ್ಕೆ ನಡೆಯುತ್ತಾ, ಅಂದ್ರೆ ಅಷ್ಟ್ರೊಳಗೆ ನಿಮ್ಗೆ ಇನ್ನೂ ಟೈಮ್ ಐತಿ, ಅಷ್ಟ್ರೊಳಗೆ ಪ್ರಿಪೇರ್ ಆಗಬಹುದು. ನೆಕ್ಸ್ಟ್ 21 ನವೆಂಬರ್ಗೆ ಎಂ ಫಾರ್ಮಾ ಅಂಡ್ ಡಿ ಫಾರ್ಮಾ ಎಕ್ಸಾಮ್ ನಡೆಯುತ್ತೆ. ಇದಿಷ್ಟು ಎಕ್ಸಾಮ್ ಡೇಟ್ ಅನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹೊರಡಿಸೈತಿ. ಇದೇ ರೀತಿ ಎಕ್ಸಾಮ್ಗೆ ರಿಲೇಟೆಡ್ ಆದಂತಹ ಮಾಹಿತಿಯನ್ನ ಪಡೆಯಲು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.